Hello students, second PC science students, especially on GH Maths YouTube ಯಾರು ಫಾಲೋ ಮಾಡ್ತಾ ಇದ್ದೀರಿ, ಯಾರು ಸಬ್ಸ್ಕ್ರೈಬ್ ಮಾಡಿದಿರಿ, ಎಸ್ಪೆಷಲಿ ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್. MCQ ಮಾಡಲ್ ಪೇಪರ್ ನ್ಯೂ ಪ್ಯಾಟ್ರನ್ 23 ಏನು ಬಂದಿದೆ, ಆ ನ್ಯೂ ಪ್ಯಾಟ್ರನ್ MCQ ಮಾಡಲ್ ಪೇಪರನ್ನು ಒಟ್ಟು 4 ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡ್ತೇನೆ. ಆಲ್ರೆಡಿ ನಾನು ಓನಾಗಿ ಪ್ರಿಪೇರ್ ಮಾಡಿರ್ತಕ್ಕಂಥ 6 ಮಾಡಲ್ ಪೇಪರನ್ನು ಆಲ್ರೆಡಿ ನಾನು GH Maths ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಈಗ 20 ಡೇಸ್ ಒಳಗಡೆ ನಾನು 4 ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡ್ತೇನೆ. ಸೆಕೆಂಡ್ ಪಿ ಸಿ ಆಲ್ ಓವರ್ ಕರ್ನಾಟಕ ಸೆಕೆಂಡ್ ಪಿ ಸಿ ಯಾರು ಓದ್ತಾ ಇದ್ದೀರಿ ಅವ್ರು ದಯವಿಟ್ಟು ನನ್ನ GH Maths ಯೂಟ್ಯೂಬ್ಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಿ, ಸೆಕೆಂಡ್ ಪಿ ಸಿ ಓದ್ತಾ ಇರ್ತಕ್ಕಂಥ ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಕೋರಿಂಗ್. ನಾನೀಗ ಫಸ್ಟು ನನ್ನ GH Maths ಪಾಯಿಂಟಲ್ಲಿ 6 ಮಾಡಲ್ ಪೇಪರು ಮತ್ತು NCERT ಬುಕ್ಕಲ್ಲಿ ಏನಿದೆ ಚಾಪ್ಟರ್ ವೈಸ್ MCQ ಕ್ವಶನನ್ನು ನಾನು ಒಂದು ಕಡೆ ಗ್ರೂಪ್ ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸ್ ಒಂದ್ಸಲಿ ಚಾಪ್ಟರ್ ವೈಸ್ ಮಾಡಿರ್ತಕ್ಕಂಥ MCQ ಕ್ವಶನ್ಸನ್ನು ಅಬ್ಸರ್ವ್ ಮಾಡಿ. ಮ್ಯಾಕ್ಸಿಮಮ್ ನಮ್ಮ NCERT ಬುಕ್ಸಲ್ಲಿರ್ತಕ್ಕಂಥ ಕ್ವಶನ್ಸನ್ನೇ ನಿಮ್ಮ ಕ್ವಶನ್ ಪೇಪರಲ್ಲಿ ಕೇಳೋದ್ರಿಂದ ಅದರಲ್ಲಿರ್ತಕ್ಕಂಥ ಕ್ವಶನ್ಸನ್ನೇ ನಾನು ಗ್ರೂಪ್ ಮಾಡಿ GH Maths ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇನೆ. ನಾವು ಹ್ಯಾವ್ ಟು ಡಿಸ್ಕಸ್ ದ ಫಸ್ಟ್ ಮಾಡಲ್ ಪೇಪರ್ ಪಾರ್ಟ್ ಎ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಮೊದಲು ಫಸ್ಟ್ ಇದ್ದಂಥ ಮಾಡಲ್ ಪೇಪರ್ಗೂ ಇದಕ್ಕೂ ಡಿಫ್ರೆನ್ಸ್ ಏನು ಅಂದರೆ, ಅಲ್ಲಿ ಪಾರ್ಟ್ ಎನಲ್ಲಿ ಕಂಪಲ್ಸರಿ ಕ್ವಶನ್ಸು 10 ಇತ್ತು. ಇಲ್ಲಿ ಪಾರ್ಟ್ ಎನಲ್ಲಿ 20 ಕ್ವಶನ್ಸು 1 ಮಾರ್ಕ್ಸ್ ಕ್ವಶನ್ಸು ನಿಮಗೆ ಕಂಪಲ್ಸರಿ ಎಲ್ಲ ಕ್ವಶನ್ಸು ಮಾಡಲೇಬೇಕು. ಗೊತ್ತಾಯ್ತಲ್ಲ? ಅದಕ್ಕೋಸ್ಕರ ಪಾರ್ಟ್ ಬಿಗೆ ಹೋದರೆ ಚಾಯ್ಸ್ ಇರುತ್ತೆ, ಪಾರ್ಟ್ ಸಿಗೆ ಹೋದರೆ ಚಾಯ್ಸ್ ಇರುತ್ತೆ, ಪಾರ್ಟ್ ಡಿಗೆ ಹೋದರೆ ಚಾಯ್ಸ್ ಇರುತ್ತೆ, ಪಾರ್ಟ್ ಇಗೆ ಹೋದರೆ ಚಾಯ್ಸ್ ಇರುತ್ತೆ. ಬಟ್ ನಿಮ್ಮ ಪಾರ್ಟ್ ಎನಲ್ಲಿ 1, 2, 3ನಲ್ಲಿ ದೇರ್ ಇಸ್ ನೋ ಎನಿ ಚಾಯ್ಸ್. ಅದು ಎಸ್ಪೆಷಲಿ ಕಂಡೀಷನ್ಸ್ ಇದೆ, ರೂಲ್ಸ್ ಇದೆ. ಏನು ರೂಲ್ಸ್ ಇದೆ? ನೀವು MCQ ಕ್ವಶನ್ಸನ್ನು ಆನ್ಸರ್ ಶೀಟಲ್ಲಿ ನೀವು ಎಲ್ಲಿಂದ ಬೇಕಾದರೂ ಸ್ಟಾರ್ಟ್ ಮಾಡಿ, ಬಟ್ ಕಂಟಿನ್ಯೂಸ್ ಆಗಿರಬೇಕು. ಕ್ವಶನ್ಸ್ಗಳು ಸ್ಕಿಪ್ ಆಗಬಾರ್ದು. ಅದಕ್ಕೋಸ್ಕರ ರೂಲ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸೈನ್ಸ್ ಸ್ಟೂಡೆಂಟ್ಸು ಬರೀಬೇಕಾಗುತ್ತೆ. ನಿಮ್ಮ ಲೆಕ್ಚರರ್ಸ್ನ ಕನ್ಸಲ್ಟ್ ಮಾಡಿ ಯಾವ ಥರ ಬರೀಬೇಕು ಅನ್ನೋದು ಹೇಳ್ತಾರೆ. ಬಟ್ ನಾನು ಹೇಳ್ತಾ ಇದ್ದೇನೆ, ನೀವು MCQ ಕ್ವಶನ್ಸನ್ನು ಬರೀಬೇಕಾದ್ರೆ 1 ಮಾರ್ಕ್ಸ್ ಕ್ವಶನ್ಸನ್ನು ಬರೀಬೇಕಾದ್ರೆ ಎಕ್ಸಾಮಿನೇಷನಲ್ಲಿ ನೀವು ಕಂಟಿನ್ಯೂಸಾಗೆ ಬರೆದಿರಬೇಕು. ಯು ಕ್ಯಾನ್ ಸ್ಟಾರ್ಟ್ ಎನಿವೇರ್ ಇನ್ ಯುವರ್ ಆನ್ಸರ್ ಶೀಟ್, ಎಲ್ಲಿ ಬೇಕಾದ್ರೂ ಸ್ಟಾರ್ಟ್ ಮಾಡಿ, ಬಟ್ ಆಟಾಗಿ ಇರಬೇಕು, ಕಂಟಿನ್ಯೂಸ್ ಆಗಿರಬೇಕು. ಓಕೆ, ಈಗ ಸಪೋಸ್ ಎಕ್ಸಾಂಪಲ್ ಪಾರ್ಟ್ ಬಿನಲ್ಲಿ 21, 22, 23 ಅಂತ ಇರುತ್ತೆ. ಪಾರ್ಟ್ ಬಿನಲ್ಲಿ 21, 22, 23ನ ನೀವು ಆರ್ಡ್ರಿಗೆ ಬರೀಬೇಕು ಅಂತೇನಿಲ್ಲ. ಬೇಕಾದ್ರೆ ನೀವು ಸಪೋಸ್ 21 ಬಂದಾಗ 23 ಬರೀ. ಈ ಥರ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇನಲ್ಲಿ ನೀನು ಆರ್ಡ್ರಿಗೆ ಬರೀಬೇಕು ಅಂತೇನಿಲ್ಲ. ಬಟ್ ಪಾರ್ಟ್ ಎಲ್ಲಿರ್ತಕ್ಕಂಥ 1 ಮಾರ್ಕ್ಸ್ ಕ್ವಶನ್ಸನ್ನು ನೀವು ಆರ್ಡ್ರಿಗೆ ಬರೀಬೇಕು ಅನ್ನೋದು ರೂಲ್. ನಾವು ಯಾಕೆ ಸ್ಟಾರ್ಟ್ ಫಸ್ಟ್ ಕ್ವಶನ್. ನಾನು ಫಸ್ಟ್ ಕ್ವಶನನ್ನು ಆಲ್ರೆಡಿ ನಾನು GH Maths ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಸೆಕೆಂಡ್ ಕ್ವಶನನ್ನು ಆಲ್ರೆಡಿ ನಾನು ಆನ್ಸರನ್ನು ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಈಗ ಥರ್ಡ್ ಒನ್, matrix A is equal to A, matrix symbol A, I, J. ಈ I ಇದೆಯಲ್ಲ, ದಿಸ್ I, ಸ್ಮಾಲ್ I ಪಕ್ಕದಲ್ಲೇ ಬರೆದಿರಬೇಕು. ಇದನ್ನು ಸಫಿಕ್ಸ್ ಅಂತ ಕರಿತೀವಿ, ಪಕ್ಕದಲ್ಲೇ ಬರೀಬೇಕು. AIJ. I means row. I indicates, first suffix I indicates rows, second suffix J indicates columns. Is a square matrix if option A, m less than n. The order of the matrix is denoted by generally m into n or m by n, m cross n ಅಂತ ಬರೀತೀವಿ. Where m indicates number of rows, n indicates number of columns.
ಇಲ್ಲಿ ಫಸ್ಟ್ ಎಂ ಬರ್ದಿದ್ದೀವಿ ಅಂದರೆ ರೋಸ್ ಲೆಸ್ ದೆನ್ ನಂಬರ್ ಆಫ್ ಕಾಲಮ್ಸ್. ಸೆಕೆಂಡ್ ಆಪ್ಷನ್ ಬಿ number of rows greater than number of columns. Option C, m is equal to n, number of rows is equal to number of columns. Option D, none of this. In a question, the given matrix is a square matrix. What is the definition of square matrix? Number of rows is equal to number of columns. ಎಷ್ಟು ರೋಸ್ ಇರುತ್ತೋ ಅಷ್ಟೇ ಕಾಲಮ್ಸ್ ಇದ್ರೆ ಅದನ್ನು ನಾವು ಸ್ಕ್ವೇರ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಔಟ್ ಆಫ್ 4 ಆಪ್ಷನ್ ವಿಚ್ ಇಸ್ ಆನ್ಸರ್? ಆಪ್ಷನ್ ಸಿ, ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಅಗೈನ್ ಮೆಟ್ರಿಕ್ಸ್ ಅಲ್ಲಿ ಡೆಫಿನೇಷನ್ ಅಂತ ಒಂದು ಕಂಪಲ್ಸರಿ ಕೇಳಿರ್ತಾರೆ. ಸ್ಕ್ವೇರ್ ಮೆಟ್ರಿಕ್ಸ್ ಇದೆ, ನಲ್ ಮೆಟ್ರಿಕ್ಸ್ ಇದೆ, ವಾಯ್ಡ್ ಮೆಟ್ರಿಕ್ಸ್ ಇದೆ, ಮತ್ತೆ ಝೀರೋ ಮೆಟ್ರಿಕ್ಸ್ ಅಂತ ಕರಿತೀವಿ. ಝೀರೋ ಮೆಟ್ರಿಕ್ಸ್ ಅಂದ್ರೆ ಏನು? ಇಟ್ ಇಸ್ ಎ ಮೆಟ್ರಿಕ್ಸ್ in which all the elements are zeros. Then it is called zero matrix or void matrix irrespective of order. ಯಾವುದೇ ಬೇಕಾದ ಆರ್ಡರ್ ಆಗಿರಬಹುದು ಅದರಲ್ಲಿ. This is the C is the answer. Next one, fourth one. If determinant of x 2 18 x is equal to 6 2 18 6, then x is equal to x is equal to x 2 18x is equal to 6 2 18 6, then x is equal to option A 6, option B plus or minus 6, option C minus 6, option D 0. We know that out to expansion of second order determinant. Second order determinant ಅನ್ನು expansion ಮಾಡಬೇಕಾದ್ರೆ ಫಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಇವನು ನಾವು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಹಿಂಗೆ ಬಾಟಮ್ ಎಲಿಮೆಂಟ್ಸ್ ಇಂದ ಗುಣಿಸ್ಬೇಕಾದ್ರೆ ಮೈನಸ್ 18 ಇಂಟು 2 36 ಈಸ್ ಈಕ್ವಲ್ ಟು 6 ಇಂಟು 6 36 ಮೈನಸ್ 18 into 2 36. Required x value. X square minus 36 is equal to 36 minus 36 is nothing but 0. X square minus 36 goes to right side, minus goes to plus. Now x is equal to, what is the meaning of x square? X has two values. Now x is equal to plus or minus root 36. Clearly x is equal to plus or minus 36 as a square root, as exact square root, that is 6. Therefore what are the values of x? Plus or minus 6. Option B is the answer. ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಇಲ್ಲಿ x square is equal to 36 ಇರುತ್ತಲ್ಲ, ಈ ತರ ಬರೀತಾರೆ. x square ಕೆಲವು ಸರಿ ಸಮಟೈಮ್ಸ್ ನಾವು ಕೆಲವು ಪ್ರಾಬ್ಲಮ್ಗಳನ್ನ ನಾವು ಮಾಡ್ತಾ ಇರ್ತೀವಿ. x square is equal to 36. 36 can be written as 6 square. Square square get cancelled. Powers are same. Equate the base. ಆ ಬೇಸಿಸ್ ಹೋದಾಗ x is equal to 6. ಆನ್ಸರ್ 6 ಕೊಟ್ಟಿರ್ತಾರೆ ನೋಡಿ ಆಪ್ಷನ್ ಅಲ್ಲಿ. ಈ ತರ ಮಾಡ್ತೀರಿ ಅಂತಾನೆ ಅವ್ನು 6 ಕೊಟ್ಟಿರ್ತಾರೆ. ಬಟ್ ಈ ತರ ಪ್ರಾಬ್ಲಮ್ಸ್ ಗಳಲ್ಲಿ ನೀವು ಪ್ಲಸ್ ಆರ್ ಮೈನಸ್ 6 ಬರೀಬೇಕು. ಅದಕ್ಕೋಸ್ಕರ ನಾನು ಬರೆದಿದ್ದೇನೆ, ದಿಸ್ ಇಸ್ ನಾಟ್ ಅನ್ ಆನ್ಸರ್. ಪ್ಲಸ್ ಆರ್ ಮೈನಸ್ 6 ಇಸ್ ದಿ ಆನ್ಸರ್. ಭಾರಿ ಕೇರ್ಫುಲ್ ಆಗಿರಬೇಕು. ನೆಕ್ಸ್ಟ್ ಒನ್, ಈ ತರ ಸಣ್ಣ ಸ್ಮಾಲ್ ಡಿಫರೆನ್ಸ್ ಮತ್ತೆ ಒಂದು ಸ್ಮಾಲ್ ಮಿಸ್ಟೇಕ್ ಆದ್ರೂ ಆನ್ಸರ್ ತಪ್ಪಾಗುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್, if f of x is equal to cos of sin x, f of x is equal to cos of sin x, then the derivative of differentiation,
derivative of f of x is equal to option A minus sin of sin x into cos x. Option B minus sin of sin x into sin x. Option C minus sin of sin x. Option D cos of sin x into cos x. Cos of sin x into cos x. ಡಿಫರೆನ್ಷಿಯೇಷನ್ ಅಲ್ಲಿ ಪ್ರಾಬ್ಲಮ್ ಅನ್ನು ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಬೇಕು. ಕಾಂಪೋಸಿಟ್ ಫಂಕ್ಷನ್ ಆಫ್ ಎ ಫಂಕ್ಷನ್ ಅಥವಾ ಕಾಂಪೋಸಿಟ್ ಫಂಕ್ಷನ್, ಒಂದು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್, ನಂಬರ್ ಆಫ್ ಫಂಕ್ಷನ್ಸ್ ಇರಲಿ, ಇದು ನಾವು ಕಾಂಪೋಸಿಟ್ ಫಂಕ್ಷನ್ ಅಂತ ಕರಿತೀವಿ. ಹೌ ಟು ಫೈಂಡ್ ಔಟ್ ದ ಡೆರಿವೇಟಿವ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್ ನಾವು ಚೈನ್ ರೂಲ್ ಅಂತ ಕರಿತೀವಿ. ನಾವು ದ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಸೈನ್ ಎಕ್ಸ್. ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತಾರೆ, ಸಮ್ ಸ್ಟೂಡೆಂಟ್ಸ್ ಮಿಸ್ಟೇಕ್ ಏನ್ ಮಾಡ್ಕೊಂತಾರೆ ಅಂದ್ರೆ, ನಾವು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಸರ್ ಕಾಸ್ ಮತ್ತೆ ಸೈನ್, ಇಲ್ಲಿ ಕಾಸ್ ಇಂಟು ಸೈನ್ ಎಕ್ಸ್ ಅಂತ ಓದ್ಬೇಕಾ ಸರ್? ನೋ, ಡೋಂಟ್ ರೀಡ್ ಆಸ್ ಕಾಸ್ ಇಂಟು ಸೈನ್ ಎಕ್ಸ್ ಅಂತ ಓದಬಾರ್ದು. ಕೆಲಸ ನೋಡಿ, ಎಕ್ಸ್ ಇಂಟು ವೈ, ಇದನ್ನ ಇಂಟು ಅಂತ ಓದ್ತೀವಿ. ಎಕ್ಸ್ ಇಂಟು ವೈ ದಟ್ ಇಸ್ ಈಕ್ವಲ್ ಟು ಎಕ್ಸ್ ವೈ. ಎಕ್ಸ್ ಅಂಡ್ ವೈ ಆರ್ ಟೂ ಡಿಫರೆಂಟ್ ಫಂಕ್ಷನ್ಸ್. X is, y is different functions. Here cos of sin x is a single function. ಈ ಫಂಕ್ಷನ್ ಒಳಗೆ ಒಂದು ಫಂಕ್ಷನ್ ಇದೆ, ಇದು ನಾವು ಕಾಂಪೋಸಿಟ್ ಫಂಕ್ಷನ್ ಅಂತ ಕರಿತೀವಿ. ಹೌ ಟು ಫೈಂಡ್ ಔಟ್ ದ ಡೆರಿವೇಟಿವ್ ಆಫ್ ದಿಸ್ ಟೈಪ್ ಆಫ್ ಕಾಂಪೋಸಿಟ್ ಫಂಕ್ಷನ್ ಅಂದ್ರೆ, ನಾನು ಇದೊಂದು ಪ್ರಾಬ್ಲಮ್ಗೆ ಎಕ್ಸ್ಪ್ಲೈನ್ ಮಾಡಲ್ಲ, ನಂಬರ್ ಆಫ್ ಪ್ರಾಬ್ಲಮ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಬಿಕಾಸ್ function is in terms of x, function in terms of x ಆಗಿರೋದ್ರಿಂದ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಕರೀಬೇಕು. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ f dash x dash indicates first derivative of this function. Cos ಗೆ we know that what is the derivative of sin x? Cos x. What is the derivative of cos x? Minus sin x. What is the derivative of tan x? Secant square x. ಅಷ್ಟು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಅನ್ನು ಚೆನ್ನಾಗಿ ಕಲ್ತಿರಬೇಕು. What is the derivative of cos minus sin of, ಈ ಫಂಕ್ಷನ್ ಹಂಗೆ ಬರೀಬೇಕಿಲ್ಲಿ sin x. ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತಾರೆ, ಕಾಸ್ಗೆ ಮೈನಸ್ ಸೈನ್ ಬರೀತಾರೆ, sin x ಗೆ cos x ಬರೀತಾರೆ. ಬರೀಬಾರ್ದು. ಕಾಸ್ಗೆ ಮೈನಸ್ ಸೈನ್ ಆಫ್ sin x ಆಸ್ ಯೂಶುವಲ್ ಹಂಗೆ ಬರೀಬೇಕು. ಈ sin x ಗೆ ಮತ್ತೆ ಡಿಫರೆನ್ಶಿಯೇಟ್ ಮಾಡಬೇಕು. What is the derivative of sin x? Cos x. This is the way to find out the derivative of composite function. ಇದು ನಾವು ಚೈನ್ ರೂಲ್ ಅಂತ ಕರಿತೀವಿ. ಅಲ್ಲಿಗೆ f dash x is equal to minus sin of sin x into cos x. ಆಪ್ಷನ್ ಅಲ್ಲಿ minus sin of sin x into cos x. ಆಪ್ಷನ್ A is the answer. ಇದೇ ತರ ನೀವು ಬೇಕಾದಷ್ಟು ಫಂಕ್ಷನ್ಸ್ ಅನ್ನ ಮಾಡಬಹುದು. ಇದಕ್ಕೆ ನೋಡಿ, cos of sin x, cos of tan x, cos of e power x, cos of x square, cos of x cube. Similarly, instead of cos, sin of sin x, sin of root x, sin of x square, number of problems ಅನ್ನು ವರ್ಕೌಟ್ ಮಾಡಿ ಸೇಮ್ ಮ್ಯಾನರ್ ಅಲ್ಲಿ. Next, go to next problem. Sixth one. Integration of e power x into 1 by x minus 1 by x square with respect to x is equal to option A e power x plus c, option B e power x by x, option C e power x by x cube plus c, option D minus e power x by x square plus c. ಇಂಡೆಫಿನಿಟ್ ಇಂಟೆಗ್ರಲ್ ಅಲ್ಲಿ NCERT ಬುಕ್ ಲಾಸ್ಟ್ಗೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. ಇಂಟಿಗ್ರೇಷನ್ ಆಫ್ e ಪವರ್ x
into f of x plus f dash x with respect to x into dx. ಔಟ್ಸೈಡು ಇ ಪವರ್ ಎಕ್ಸ್ ಇರಬೇಕು, ಇ ಪವರ್ ಎಕ್ಸ್ ಇಲ್ಲೇ ಇರಬೇಕು ಅಂತೇನಿಲ್ಲ. ಇಂಟಿಗ್ರೇಷನ್ ಇಂದ ಔಟ್ಸೈಡ್ ತೆಗಿಯಕ್ಕೆ ಬರಲ್ಲ, ಕಾನ್ಸ್ಟೆಂಟ್ ಅನ್ನು ಮಾತ್ರ ತೆಗಿಬೋದು ಅಷ್ಟೇ. ಇ ಪವರ್ ಎಕ್ಸ್ ಐದರ್ ಲೆಫ್ಟ್ ಸೈಡ್ ಆಫ್ ದಿಸ್ ಫಂಕ್ಷನ್ ಆರ್ ಇದು ಬೇಕಾದ್ರೆ ಇರ್ಬೋದು. ಬಾಕ್ಸ್ ಒಳಗಡೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಎಕ್ಸ್ ಅಂದ್ರೆ ಏನು ಸರ್? ಎಫ್ ಡ್ಯಾಶ್ ಎಕ್ಸ್ ಇಸ್ ದ ಡೆರಿವೇಟಿವ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್. ಎಫ್ ಡ್ಯಾಶ್ ಎಕ್ಸ್ ಅನ್ನೋ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಬಂದಿರ್ತಕ್ಕಂಥ ಟರ್ಮು. ಬಾಕ್ಸ್ ಅಲ್ಲಿ ಫಂಕ್ಷನ್ ಈ ಫಾರ್ಮ್ ಅಲ್ಲಿ ಇದ್ರೆ, ಔಟ್ಸೈಡ್ ಇ ಪವರ್ ಎಕ್ಸ್ ಇದ್ರೆ, ಇದು ನಾವು ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ಪ್ರೂವ್ ಮಾಡಿರ್ತೀವಿ. ಈಗ ಪ್ರಾಬ್ಲಮ್ ಅಲ್ಲಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನ ಫಂಕ್ಷನ್ ಔಟ್ಸೈಡ್ ಇ ಪವರ್ ಎಕ್ಸ್ ಇರೋದ್ರಿಂದ ಔಟ್ ಆಫ್ ದಿಸ್ ಟು ಫಂಕ್ಷನ್ ವಿಚ್ ಇಸ್ ಎಫ್ ಆಫ್ ಎಕ್ಸ್ ಫಂಕ್ಷನ್ ಯು ಕ್ಯಾನ್ ಫೈಂಡ್ ಔಟ್ ವಿಚ್ ಇಸ್ ಎಫ್ ಆಫ್ ಎಕ್ಸ್. ನಾವು e power x into 1 by x minus 1 by x square, which is f of x 1 by x. Why sir? Because derivative of 1 by x is minus 1 by x square. 1 by x ಗೆ ಡಿಫರೆನ್ಶಿಯೇಟ್ ಮಾಡಿದಾಗ minus 1 by x square ಬರುತ್ತೆ. minus 1 by x square ನ ಡಿಫರೆನ್ಶಿಯೇಟ್ ಮಾಡಿದಾಗ 1 by x ಬರಲ್ಲ. ಅದಕ್ಕೆ ನಮಗೆ ಡಿಫರೆನ್ಶಿಯೇಷನ್ ಸ್ಪಷ್ಟವಾಗಿ ಗೊತ್ತಿರಬೇಕು. ಹಂಗಾದ್ರೆ ಸರ್ 1 by x ನ ಡಿಫರೆನ್ಶಿಯೇಟ್ ಮಾಡಿ ತೋರಿಸ್ತೀರಾ ಸರ್? ತೋರಿಸ್ತೀನಿ ನೋಡಿ. We know that derivative of any constant by f of x is equal to derivative of any constant by f of x. ಇದಕ್ಕೆ ಕೋಶಂಟ್ ರೂಲ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ ಕೋಶಂಟ್ ರೂಲ್ ಯೂಸ್ ಮಾಡಬೇಕು? ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಎರಡು ಫಂಕ್ಷನ್ಸ್ ಆಗಿದ್ರೆ, ಫಂಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ವೈ ಆಗಿದ್ರೆ ಅದಕ್ಕೆ ನೀವು ಕೋಶಂಟ್ ರೂಲ್ ಯೂಸ್ ಮಾಡಬೇಕು. ನ್ಯೂಮರೇಟರ್ ಅಲ್ಲಿ ಕಾನ್ಸ್ಟೆಂಟ್ ಇದ್ದಾಗ ನೀವು ಕೋಶಂಟ್ ರೂಲ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಯೂಸ್ ಮಾಡಬಾರ್ದು ಅಂತ ಹೇಳಿಲ್ಲ ನಾನು. ಕಾನ್ಸ್ಟೆಂಟ್ ಬೈ ಎಫ್ ಆಫ್ ಎಕ್ಸ್ ಅಂದಾಗ ಮೈನಸ್ ಕಾನ್ಸ್ಟೆಂಟ್ ಬೈ ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ into derivative of f of x. ಇದೇ ಫಾರ್ಮುಲಾ ಯೂಸ್ ಮಾಡ್ತೀನಿ ನೋಡಿ. derivative of 1 by x is equal to minus 1 by x whole square into derivative of x on the 1. What is the derivative of x? 1. Clearly minus 1 into 1 minus 1 by x square. We get minus 1 by x square. Okay, which is the answer? E power x into 1 by x, e power x into 1 by x. According to this formula, e power x into 1 by x plus c indefinite integral ಅಲ್ಲಿ ಕಾನ್ಸ್ಟೆಂಟ್ ಅನ್ನು ಬರೀಬೇಕು. e power x into 1 by x ಅಂದ್ರೆ ಒಂದೇ, e power x by x ಅಂದ್ರೆ ಒಂದೇ. ಅದಕ್ಕೆ out of 4 option which is the answer? e power x by x plus c is the answer. Okay, number of problems ಮಾಡಬಹುದು ಇದರ ಮೇಲೆ. number of problems ಇದು ಟ್ರೈ ಮಾಡೋಣ. e power x into tan x plus secant square x into dx, which is answer tan x, because what is the derivative of tan x? Secant square x. Answer is e power x into tan x. 1 by x plus log x into dx, which is f of x log x. What is the answer? e power x into 1 by x. ಯಾಕೆಂದ್ರೆ log x ಗೆ ಡಿಫರೆನ್ಶಿಯೇಟ್ ಮಾಡಿದಾಗ ಏನು ಬರುತ್ತೆ? 1 by x e power x into log x plus c. f of x ಯಾವ್ದಾಗುತ್ತೆ? log x. ಇದಕ್ಕೆ ಡಿಫರೆನ್ಶಿಯೇಟ್ ಮಾಡಿದ್ರೆ 1 by x ಬರುತ್ತೆ. ಬೇಕಾದಷ್ಟು ಪ್ರಾಬ್ಲಮ್ಸ್ ಅನ್ನ ಮಾಡಬಹುದು. ಚೆನ್ನಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು. Next, 7th one. If vector A and vector B, if vector A and vector B be two non-zero vectors, then A dot B is equal to minus of magnitude of the vector A into magnitude of the vector B is option. If this condition is valid only when if ಅಂದ್ರೆ ಯಾವಾಗ ಈ ಕಂಡೀಷನ್ ವ್ಯಾಲಿಡ್ ಆಗುತ್ತೆ? ಆಪ್ಷನ್ ಎ theta is equal to pi, option B theta is equal to 0, option C pi by 2, option D 3 pi by 2.
ನಮಗೆ ಚೆನ್ನಾಗಿ ಗೊತ್ತಿದೆ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಡಾಟ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್. ಎ ಡಾಟ್ ಬಿ ಈಸ್ ಈಕ್ವಲ್ ಟು ಸುಮಾರು ಕಂಡೀಷನ್ಸ್. ನೀನು 3 ಡೈಮೆನ್ಷನ್ ಜಾಮಿಟ್ರಿನಲ್ಲಿ ಪ್ಲೇನ್ ಡೆರಿವೇಶನ್ ಮಾಡಬೇಕಾದ್ರೆ ಡಾಟ್ ಪ್ರಾಡಕ್ಟ್ ಅಲ್ಲಿ ಬರ್ತಕ್ಕಂಥ ಕಂಡೀಷನ್ಸ್ ಅನ್ನು ಯೂಸ್ ಮಾಡಬೇಕಾಗತ್ತೆ. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಎ ಡಾಟ್ ಬಿ? ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಇಂಟು ಕಾಸ್ ಥೀಟಾ, where theta is called what? Angle between the two vectors. This is vector A, this is vector B, this is theta. This is acute. Suppose when two vectors are mutually perpendicular to each other, ಎರಡು ವೆಕ್ಟರ್ ಏನಾದರೂ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿಬಿಟ್ರೆ theta is equal to 90 ಡಿಗ್ರಿ ಆಗುತ್ತೆ. cos 90 0 ಆಗುತ್ತೆ. When two vectors are mutually perpendicular to each other, theta is equal to 90, cos 90 0. ಇದೇ MCQ ಗೆ 3-4 ಕ್ವೆಶ್ಚನ್ಸ್ ಅನ್ನು ಕೇಳಬಹುದು. ಇದರ ಮೇಲೆ 3 ಕ್ವೆಶ್ಚನ್ಸ್ ಅನ್ನು ಕೇಳಬಹುದು ನಾವು. A dot B is equal to 0. Then what? Vector A is perpendicular to vector B. ಅದೇ ತರ vector A is merged with vector B ಅಂದಾಗ cos 0 1 ಆಗುತ್ತೆ. ಈಗ A dot B is equal to minus of magnitude of the vector A into magnitude of B if out of 4 condition which one ಅಂದ್ರೆ theta is equal to pi, because cos pi ಅಂದ್ರೆ -1, ಅದಕ್ಕೆ ಮೈನಸ್ ಔಟ್ಸೈಡ್ ಬರುತ್ತೆ. ಆನ್ಸರ್ ಈಸ್ theta is equal to pi. ನೆಕ್ಸ್ಟ್ ಕ್ವಶನ್. ಈ ಮಾಡೆಲ್ ಪೇಪರಲ್ಲಿ ನಾನು ಅಪ್ ಟು 7 ಕ್ವಶನ್ ಡಿಸ್ಕಸ್ ಮಾಡಿದ್ದೇನೆ. ಡೈಲಿ ನೀವು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡ್ತಾರೆ. ಬೇರೆ ಸೈನ್ಸ್ ಸ್ಟೂಡೆಂಟ್ಸ್ ಆಲ್ ಓವರ್ ಕರ್ನಾಟಕ ಯಾರು PUC ಸೈನ್ಸ್ ಓದ್ತಾ ಇದ್ದೀರಿ, ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಇರ್ತಕ್ಕಂಥ ಸ್ಟೂಡೆಂಟ್ಸು, ನಾನು ಯೂಟ್ಯೂಬನ್ನು ನೋಡ್ತಾ ಇದ್ದರೆ MCQ ಕ್ವಶನ್ಸು, 2 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸು, 5 ಮಾರ್ಕ್ಸ್ ಕ್ವಶನ್ಸು, ಪಾರ್ಟ್ ನಲ್ಲಿ ಬರ್ತಕ್ಕಂಥ ಎಲ್ಲ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೇನೆ. ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಬರೀ ನೀವು ಯೂಟ್ಯೂಬ್ ನೋಡೋದ್ರಿಂದ ಪ್ರಯೋಜನ ಆಗಲ್ಲ. ನಾವು ಮಾಡ್ತಕ್ಕಂಥ ಕ್ವಶನ್ಸನ್ನು ನೀವು 1 by 1 ಆರ್ಡ್ರಾಗಿ MCQ ಮಾಡಲ್ ಪೇಪರ್ 1 ಅಂತ ಬರೆದು ಒಂದು ನೋಟ್ ಬುಕ್ಕಲ್ಲಿ ಬರ್ಕೊಂಡು 1 by 1 ನಾವು ಮಾಡ್ತಾ ಇರ್ತೀವಲ್ಲ ಬರ್ಕೊಂಡು ಸಾಲ್ವ್ ಮಾಡ್ತಾ ಹೋಗಿ 100% ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ತೆಗಿಲೇಬಹುದು. ಓಕೆ, ಒಂದು ಪ್ಯಾಟರ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಒಟ್ಟು ನಾನು ಈ ಮಂತಲ್ಲಿ 4 ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡ್ತಾರೆ. ಫಾಲೋ ಮಾಡ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಸು ಬೇರೆ ಸ್ಟೂಡೆಂಟ್ಸ್ಗೂ ಇನ್ಫಾರ್ಮ್ ಮಾಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಫ್ರಮ್ 8 ಇನ್ MCQ. ಓಕೆ, ಟೋಟಲ್ ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡ್ತಾರೆ. ಥ್ಯಾಂಕ್ ಯು.